ಇದೇ ಹೊತ್ತಲ್ಲಿ ಕುಮಾರಸ್ವಾಮಿ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ವಾಗ್ದಾಳಿ ಮುಂದುವರಿಸಿದ್ದಾರೆ. ಕೇಂದ್ರ ಸಚಿವರು ನನಗೆ ಪ್ರಶ್ನೆ ಮಾಡಲಿ, ನೋ ಪ್ರಾಬ್ಲಮ್. ನಾನು ನಿನ್ನ ಸಹೋದರನ ವಿಚಾರವಾಗಿ ಪ್ರಶ್ನಿಸಿದ್ದೆ, ಅದಕ್ಕೆ ಉತ್ತರ ಕೊಡಿ ಕುಮಾರಸ್ವಾಮಿ ಅವರೇ. ನಮ್ಮದು ನಿಮ್ಮದು ಏನೇನಿದೆಯೋ ಚರ್ಚಿಸೋಣ. ಮೊದಲು ನಿಮಗೆ ಕೇಳಿರುವ ಪ್ರಶ್ನೆಗೆ ಉತ್ತರ ಕೊಡಿ. ನಿಮ್ಮ ಕುಟುಂಬದ ಲೆಕ್ಕ ಕೇಳಿದ್ಯಾ? ಕೊಡೋಣ. ನಿಮ್ಮ ಸಹೋದರನಿಗೆ ಹೇಗೆ ಆಸ್ತಿ ಬಂತು? ನಿನ್ನ ಅಧಿಕಾರ ಹೇಗೆ ದುರುಪಯೋಗ ಆಯಿತು? ಮೊದಲು ಎಲ್ಲದಕ್ಕೂ ಉತ್ತರ ಕೊಡಿ ಅಂತ ಡಿಕೆ ಶಿವಕುಮಾರ್ ಏಕವಚನದಲ್ಲೇ ಮಾತನಾಡಿದ್ದಾರೆ. ಒಂದು ಕಡೆ ಕುಮಾರಸ್ವಾಮಿ ಅವರ ವಾಗ್ದಾಳಿ, ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಅವರ ವಾಗ್ದಾಳಿ. ಇವತ್ತು ಡಿಕೆ ಶಿವಕುಮಾರ್ ಈ ವಾಗ್ದಾಳಿಯನ್ನು ಪ್ರಾರಂಭ ಮಾಡಿದ್ದಾರೆ. ಇದೇನು ಸ್ವಲ್ಪ ಹೊತ್ತಿನಲ್ಲಿ ಪಾದಯಾತ್ರೆ ಮುಂದೆ ಸಾಗಿ 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 ಕುಮಾರಸ್ವಾಮಿ ಇದಕ್ಕೂ ಕೂಡ ಉತ್ತರ ಕೊಡ್ತಾರೆ. ಇವತ್ತು ಮದ್ದೂರು ಇದೆ ನಮ್ಮದು. ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತೇಳಿ ಜನ ಆಂದೋಲನ. ಕೇಂದ್ರ ಸರ್ಕಾರದಿಂದ ಯಾಕೆ ನೀವು ಹಣ ಬಿಡುಗಡೆ ಮಾಡೋಕ್ಕಾಗಿಲ್ಲ, ಮಾಡಿಸ್ಲಿಲ್ಲ, ಹಿಂದೆ ಏನೇನು ವಿರೋಧ ಪಕ್ಷದಲ್ಲಿದ್ದಾಗ ನೀವೇನು ಮಾತಾಡಿದ್ರಿ, ನಾವೇನು ಮಾತಾಡಿದ್ವಿ, ಅವೆಲ್ಲ ಉತ್ತರ ಕೊಡಿ ಅಂತ ಕೇಳಿದ್ದೇವೆ. ನಿಮ್ಮ ಹಗರಣಗಳಿಗೆ ಉತ್ತರ ಕೊಡಿ ಅಂತ ಕೇಳಿದ್ದೇವೆ. ನೀವು ಮಾಡಿದಂಥ ಹಗರಣಗಳಿಗೆ ಯಾರು ಏನು ಎತ್ತ ಇಲ್ಲಿವರೆಗೂ ಉತ್ತರ ಕೊಟ್ಟಿಲ್ಲ. ಕುಮಾರಸ್ವಾಮಿ ನನ್ನ ಪ್ರಶ್ನೆ ಮಾಡ್ತಾನೆ, ಪ್ರಶ್ನೆ ಮಾಡಿ, ನೋ ಪ್ರಾಬ್ಲಮ್, ಎವ್ರಿ ರೈಟ್. ನನ್ನ ಲೆಕ್ಕ ಕೇಳಿದ್ದು ನಾನು ಕೇಳಿದ್ದೀನಲ್ಲ, ನಿನ್ನ ಸೋದರದು ಫಸ್ಟ್ ಲೆಕ್ಕ ಹಾಕ್ಕೊಂಡು ನಂದು ನಿಮ್ಮದು ಚರ್ಚೆ ಮತ್ತೊಂದೆಲ್ಲ ಮಾಡೋಣ. ಲೆಕ್ಕ ಕೊಡೋಣ, ನಿಂದು ಪಟ್ಟಿ ಕೊಡೋಣ, ನಂದು ಪಟ್ಟಿ ಕೊಡೋ. ಪಾಪ ಎಲ್ಲ ಭಾಳ ಕುಟುಂಬದ ಕೇಳ್ತಾ ಇದೆಯಾ, ಕೊಡೋಣ. ನಂದು ಕೇಳ್ತಾ ಇದೆಯಾ, ಕೊಡೋಣ. ನಾವೆಲ್ಲ ಏನು ಯಾವುದೋ ಮುಚ್ಚುಮರೆ ಏನಿಲ್ಲ. ಫಸ್ಟ್ ನಿನ್ನ ಸೋದರ ಹೆಂಗ್ ಬಂತು, ನಿನ್ನ ಅಧಿಕಾರದ ಇದ್ದಾಗ ಯಾವ ರೀತಿ ದುರುಪಯೋಗ ಮಾಡಿಕೊಂಡ, ಅದೆಲ್ಲ ಫಸ್ಟ್ ಲೆಕ್ಕಾಚಾರ ಹಾಕೋಣ. ಅದೆಲ್ಲ ಫಸ್ಟ್ ಲೆಕ್ಕ ಬರಬೇಕು. ಬಿಜೆಪಿಯ ಹಗರಣಗಳ ಬಗ್ಗೆ ನಾವು ಪ್ರಶ್ನೆ ಮಾಡಿದ್ವಿ, ಯಾವುದಕ್ಕೂ ಬಿಜೆಪಿಗರು ಉತ್ತರವನ್ನೇ ಕೊಟ್ಟಿಲ್ಲ. ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ. ಕೇಂದ್ರ ಸರ್ಕಾರ ಯಾಕೆ ರಾಜ್ಯಕ್ಕೆ ಹಣ ರಿಲೀಸ್ ಮಾಡಿಲ್ಲ, ಈ ಬಗ್ಗೆ ಪ್ರಶ್ನೆ ಮಾಡೋದಕ್ಕೆ ಜನಾಂದೋಲನ ನಮ್ಮದು. ನನಗೆ ಭ್ರಷ್ಟಾಚಾರದ ಪಿತಾಮಹ ಅಂತ ಹೇಳಿದ್ದಾರೆ. ನನಗೆ ಪ್ರಶ್ನೆ ಮಾಡಿರುವ ವಿಜಯೇಂದ್ರಗೆ ಒಂದು ಪ್ರಶ್ನೆ, ನಿಮ್ಮ ಅಪ್ಪನನ್ನ ಜೈಲಿಗೆ ಯಾಕೆ ಕಳಿಸಿದ್ರು ಹೇಳಪ್ಪ? ಯಾಕೆ ರಾಜೀನಾಮೆ ಕೊಡಿಸಿದ್ರು? ಏನಾಯ್ತು ಹೇಳು? ನಿಮ್ಮ ಪಕ್ಷದವರು ಕೇಳಿರೋದಕ್ಕೆ ನೀನು ಉತ್ತರ ಕೊಡು. ಯತ್ನಾಳು, ಗೂಳಿಹಟ್ಟಿ ಪ್ರಶ್ನೆ ಕೇಳಿದ್ರಲ್ಲ, ಅವರು ಪ್ರಶ್ನೆಗೆ ಮೊದಲು ಉತ್ತರಿಸು. ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ದಾರೆ. ಬ್ರಹ್ಮಾಂಡ ಅದೇನೋ ಹೇಳ್ತಿರಲ್ಲ, ಭ್ರಷ್ಟಾಚಾರ ಇವು ಹೇಳ್ತಿರೋದು ನನ್ನ ಮೇಲೆ. ಇವು ಯಾರು? ವಿಜೇಂದ್ರ ಪಿತಾಮಹ. ನೀನ್ ಹೇಳಪ್ಪ, ನಿಮ್ಮ ಅಪ್ಪನ ಯಾಕೆ ನೀನು ಕಳಿಸ್ದೆ ಜೈಲಿಗೆ? ಯಾಕೆ ರಾಜೀನಾಮೆ ಕೊಡಿಸ್ದೆ? ಏನಾಯ್ತು? ಎಲ್ಲಿ ಬಂತು? ನಿನ್ನ ಲೆಕ್ಕಾಚಾರ ಇದೆಯಲ್ಲ, ಫಸ್ಟ್ ಇದೆಲ್ಲ ಫಸ್ಟ್ ತೆಗಿ. ನಿಮ್ಮ ಯತ್ನಾಳಿಗೆ ಉತ್ತರ ಕೊಡು ಫಸ್ಟು. ಬೇರೆ ಗೂಟರೆಡ್ಡಿ ಶೇಖರ್ಗೆ ಉತ್ತರ ಕೊಡಿ. ನಿಮ್ಮ ಪಾರ್ಟಿಯವ್ರು ಫಸ್ಟ್ ಉತ್ತರ ಕೊಡಿ, ಆಮೇಲೆ ನಮ್ಗೆ ಉತ್ತರ. ನೆಕ್ಸ್ಟು ಎರಡನೇ ಸಬ್ಜೆಕ್ಟ್ ನನ್ಗೆ ಕೊಡೋರಂತ. ಅದಕ್ಕೆ ದಯವಿಟ್ಟು ಚಟ್ಪಟ್ಟಿದ್ರೆ ಕೊಡಬೇಕು. ಬ್ರಹ್ಮಾಂಡ ಅದೇನೋ ಹೇಳ್ತಿರಲ್ಲ, ಭ್ರಷ್ಟಾಚಾರ ಇವು ಹೇಳ್ತಿರೋದು ನನ್ನ ಮೇಲೆ. ಇವು ಯಾರು? ವಿಜೇಂದ್ರ ಪಿತಾಮಹ. ನೀನ್ ಹೇಳಪ್ಪ, ನಿಮ್ಮ ಅಪ್ಪನ ಯಾಕೆ ನೀನು ಕಳಿಸ್ದೆ ಜೈಲಿಗೆ? ಯಾಕೆ ರಾಜೀನಾಮೆ ಕೊಡಿಸ್ದೆ? ಏನಾಯ್ತು? ಎಲ್ಲಿ ಬಂತು? ನಿನ್ನ ಲೆಕ್ಕಾಚಾರ ಇದೆಯಲ್ಲ, ಫಸ್ಟ್ ಇದೆಲ್ಲ ಫಸ್ಟ್ ತೆಗಿ. ನಿಮ್ಮ ಯತ್ನಾಳಿಗೆ ಉತ್ತರ ಕೊಡು ಫಸ್ಟು. ಬೇರೆ ಗೂಟರೆಡ್ಡಿ ಶೇಖರ್ಗೆ ಉತ್ತರ ಕೊಡಿ. ನಿಮ್ಮ ಪಾರ್ಟಿಯವ್ರು ಫಸ್ಟ್ ಉತ್ತರ ಕೊಡಿ, ಆಮೇಲೆ ನಮ್ಗೆ ಉತ್ತರ. ನೆಕ್ಸ್ಟು ಎರಡನೇ ಸಬ್ಜೆಕ್ಟ್ ನನ್ಗೆ ಕೊಡೋರಂತ. ಅದಕ್ಕೆ ದಯವಿಟ್ಟು ಚಟ್ಪಟ್ಟಿದ್ರೆ ಕೊಡಬೇಕು. ಇದೇ ಹೊತ್ತಲ್ಲಿ ಕುಮಾರಸ್ವಾಮಿ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ವಾಗ್ದಾಳಿ ಮುಂದುವರಿಸಿದ್ದಾರೆ. ಕೇಂದ್ರ ಸಚಿವರು ನನಗೆ ಪ್ರಶ್ನೆ ಮಾಡಲಿ, ನೋ ಪ್ರಾಬ್ಲಮ್. ನಾನು ನಿನ್ನ ಸಹೋದರನ ವಿಚಾರವಾಗಿ ಪ್ರಶ್ನಿಸಿದ್ದೆ, ಅದಕ್ಕೆ ಉತ್ತರ ಕೊಡಿ ಕುಮಾರಸ್ವಾಮಿ ಅವರೇ. ನಮ್ಮದು ನಿಮ್ಮದು ಏನೇನಿದೆಯೋ ಚರ್ಚಿಸೋಣ. ಮೊದಲು ನಿಮಗೆ ಕೇಳಿರುವ ಪ್ರಶ್ನೆಗೆ ಉತ್ತರ ಕೊಡಿ. ನಿಮ್ಮ ಕುಟುಂಬದ ಲೆಕ್ಕ ಕೇಳಿದ್ಯಾ? ಕೊಡೋಣ. ನಿಮ್ಮ ಸಹೋದರನಿಗೆ ಹೇಗೆ ಆಸ್ತಿ ಬಂತು? ನಿನ್ನ ಅಧಿಕಾರ ಹೇಗೆ ದುರುಪಯೋಗ ಆಯಿತು? ಮೊದಲು ಎಲ್ಲದಕ್ಕೂ ಉತ್ತರ ಕೊಡಿ ಅಂತ ಡಿಕೆ ಶಿವಕುಮಾರ್ ಏಕವಚನದಲ್ಲೇ ಮಾತನಾಡಿದ್ದಾರೆ. ಒಂದು ಕಡೆ ಕುಮಾರಸ್ವಾಮಿ ಅವರ ವಾಗ್ದಾಳಿ, ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಅವರ ವಾಗ್ದಾಳಿ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.